ಚಾರ್ಧಾಮ್ ಯಾತ್ರೆ ಜೀವನದಲ್ಲಿ ಒಮ್ಮೆಯಾದರೂ ಚಾರ್ಧಾಮ್ ಯಾತ್ರೆ ಮಾಡಲೇಬೇಕು ಅಂತ ಅದೆಷ್ಟೋ ಜನರ ಕನಸಾಗಿರುತ್ತೆ. ವರ್ಷದಲ್ಲಿ 6 ತಿಂಗಳು ಮಾತ್ರ ಮಂದಿರದ ಬಾಗಿಲನ್ನು ತೆರೆಯುವ 4 ಧಾಮಗಳು ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ, ಬದ್ರಿನಾಥ. ನಮ್ಮ ಕರ್ನಾಟಕದಿಂದ ಚಾರ್ಧಾಮ್ ಯಾತ್ರೆ ಯಾವ ರೀತಿ ಹೋಗೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಪಯಣ ವಿತ್ ಪ್ರಭಾಕರ್. ನಾವು ಚಾರ್ಧಾಮ್ ಯಾತ್ರೆ ಪ್ಲಾನ್ ಮಾಡಿದ್ರೆ ಮೊದಲು ನಾವು ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ನಾವು ಒಂದು 15 ದಿನ ಮುಂಚೆ ಚಾರ್ಧಾಮ್ ಯಾತ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ನಂತರ ಟ್ರೈನ್ ಟಿಕೆಟ್ ಮೊದಲೇ ಬುಕ್ ಮಾಡಬೇಕು. ಯಶವಂತಪುರದಿಂದ ಪ್ರತಿ ಗುರುವಾರ ಟ್ರೈನ್ ಇದೆ. ಟ್ರೈನ್ ನಂಬರ್ 06597. ಈ ಟ್ರೈನು ಡೈರೆಕ್ಟ್ ಹರಿದ್ವಾರ ಹೋಗುತ್ತೆ. ಇನ್ನು KSR ಬೆಂಗಳೂರಿಂದ ದೆಹಲಿಗೆ ಸಾಕಷ್ಟು ಟ್ರೈನ್ ಇದೆ. ಹುಬ್ಬಳ್ಳಿಯಿಂದ ಪ್ರತಿ ಮಂಗಳವಾರ ಮತ್ತು ಗುರುವಾರ ಟ್ರೈನ್ ಇದೆ. ಟ್ರೈನ್ ನಂಬರ್ 12629. ನಾವು ಯಾವ ಡೇಟಿಗೆ ಹೋಗ್ತೀವಿ ಅಂತ ಡೇಟ್ ನೋಡಿಕೊಂಡು ಟಿಕೆಟ್ನ ಮುಂಚೆನೇ ಬುಕ್ ಮಾಡ್ಕೋಬೇಕಾಗತ್ತೆ. ಚಾರ್ಧಾಮ್ ಯಾತ್ರೆ ಕಂಪ್ಲೀಟ್ ಆಗೋಕ್ಕೆ ನಮಗೆ 13ರಿಂದ 15 ದಿನ ಬೇಕಾಗುತ್ತೆ. 15 ದಿನಕ್ಕೆ ಬೇಕಾಗಿರುವಂಥ ಡ್ರೆಸ್ಗಳು ಜೊತೆಗೆ ವಿಂಟರ್ ಜಾಕೆಟು ಇರಬೇಕು. ನಮ್ಮ ಲಗೇಜ್ ಬ್ಯಾಗ್ನಲ್ಲಿ ಆದಷ್ಟು ಕಡಿಮೆ ತೂಕ ಇರುವಂಥ ಬಟ್ಟೆಗಳು, ವಸ್ತುಗಳು ಇರೋ ಥರ ನೋಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ನಾವು ಚಾರ್ಧಾಮ್ ಯಾತ್ರೆ ಆನ್ಲೈನ್ ನೋಂದಣಿ ತಪ್ಪದೇ ಮಾಡ್ಕೋಬೇಕಾಗುತ್ತೆ. ಒಂದು ಮೊಬೈಲ್ ನಂಬರ್ಗೆ 6 ಜನಕ್ಕೆ ಮಾತ್ರ ನೋಂದಣಿ ಅವಕಾಶ ಇರುತ್ತೆ. ನೀವೇನಾದರೂ ಜಾಸ್ತಿ ಜನ ಇದ್ದರೆ ಬೇರೆ ಬೇರೆ ಮೊಬೈಲ್ ನಂಬರ್, ಆಧಾರ್ ನಂಬರ್ ಕೊಟ್ಟು ನೋಂದಣಿ ಮಾಡ್ಕೋಬೋದು. ಗೂಗಲ್ನಲ್ಲಿ ಚಾರ್ಧಾಮ್ ಆನ್ಲೈನ್ ರಿಜಿಸ್ಟ್ರೇಷನ್ 2026 ಅಂತ ಟೈಪ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಎಂಟರ್ ಮಾಡಿ ಆದಮೇಲೆ ಇಲ್ಲಿ ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಇಂಡಿವಿಜುವಲ್ ಆಗಿ ಹೋಗ್ತಾ ಇರೋದು. ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ, ಮತ್ತೆ ಕನ್ಫರ್ಮ್ ಪಾಸ್ವರ್ಡು ಟೈಪ್ ಮಾಡಿ ಇಲ್ಲಿ ಸೈನ್ ಅಪ್ ಕೊಟ್ಟರೆ ನಮ್ಮದು ರಿಜಿಸ್ಟರ್ ಆಗುತ್ತೆ. ಮತ್ತು ಈ ಕಡೆ ಬಂದರೆ ನಮ್ಮ ಮೊಬೈಲ್ ನಂಬರು, ನಾವು ಪಾಸ್ವರ್ಡ್ ನಂಬರು ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ ಆದಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನಾವು ರಿಜಿಸ್ಟ್ರೇಷನ್ ಫಾರ್ ಟೂರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಮ್ಮ ವಿವರನ ಎಂಟ್ರಿ ಮಾಡಬೇಕಾಗುತ್ತೆ. ನೋಂದಣಿ ತುಂಬ ಸುಲಭ ಇದೆ, ನಾವು ಆರಾಮ್ಸೆ ಮಾಡ್ಕೋಬೋದು. ಆನ್ಲೈನ್ ನೋಂದಣಿ ಬಗ್ಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಗೊತ್ತಾಗಿಲ್ಲ ಅಂತ ಹೇಳಿದರೆ ಫುಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಟ್ರೈನಲ್ಲಿ ಜರ್ನಿ ಮಾಡುವಾಗ ಊಟ ತಿಂಡಿ ವಿಚಾರಕ್ಕೆ ಬಂದಾಗ ಆದಷ್ಟು ನಾವು ಮನೆಯಿಂದ ಪಾರ್ಸಲ್ ತೊಗೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂತ ಹೇಳಿದ್ರೆ ಟ್ರೈನಲ್ಲೂ ಕೂಡ ಸಿಗುತ್ತೆ, ಆನ್ಲೈನು ಕೂಡ ನಾವು ತರಿಸ್ಕೋಬೋದು. ಅಷ್ಟು ರುಚಿಯಾಗಿರೋದಿಲ್ಲ, ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ. ನಾವು ಮನೆಯಿಂದ ತೊಗೊಂಡು ಹೋದರೆ ಒಂದು 2-3 ದಿವಸಕ್ಕಾಗೋಷ್ಟು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬೆಂಗಳೂರಿಂದ ದೆಹಲಿಗೆ 34 ಗಂಟೆ ಜರ್ನಿ ಆಗುತ್ತೆ ಟ್ರೈನಲ್ಲಿ. ನಾವು ದೆಹಲಿ ರೀಚ್ ಆದಮೇಲೆ ಹರಿದ್ವಾರ್ ಅಥವಾ ರಿಷಿಕೇಶ್ ಹೋಗಬೇಕು. ರೈಲ್ವೆ ಸ್ಟೇಷನಿಂದ ಕಾಶ್ಮೀರಿ ಗೇಟ್ ಬಸ್ ಸ್ಟಾಪ್ ಹೋದರೆ ನಮಗೆ ಹರಿದ್ವಾರ್ ಅಥವಾ ರಿಷಿಕೇಶ್ ಹೋಗೋದಕ್ಕೆ ಗೌರ್ಮೆಂಟ್ ಬಸ್ಸು, ಪ್ರೈವೇಟ್ ಬಸ್ಗಳು ಸಿಗ್ತವೆ. ದೆಹಲಿ ರೀಚ್ ಆದಮೇಲೆ ಇಲ್ಲಿ 3 ಪ್ರಮುಖ ರೈಲ್ವೆ ಸ್ಟೇಷನ್ಗಳಿವೆ. ಹಜರತ್ ನಿಜಾಮುದ್ದೀನ್ ರೈಲ್ವೆ ನಿಲ್ದಾಣ, ನ್ಯೂ ದೆಹಲಿ ರೈಲ್ವೆ ನಿಲ್ದಾಣ, ದೆಹಲಿ ಜಂಕ್ಷನ್. ನಾವು ಯಾವ ಸ್ಟೇಷನಲ್ಲಿ ಇಳ್ಕೋತೀವಿ ಅಂತ ನೋಡಿಕೊಂಡು ಆಟೋ ಅಥವಾ ರ್ಯಾಪಿಡೋದಲ್ಲಿ ಕಾಶ್ಮೀರಿ ಗೇಟ್ ಬಸ್ ಸ್ಟಾಪ್ ಹೋಗಬೇಕು. ಇಲ್ಲಿಂದ ಹರಿದ್ವಾರ್ ಇಲ್ಲ ರಿಷಿಕೇಶ್ ಹೋಗಬೇಕು. ನಾವು ದೆಹಲಿಯಿಂದ ಡೈರೆಕ್ಟು ರಿಷಿಕೇಶ್ಗೆ ಬಂದಿದ್ದು. ಇದೇ ನೋಡಿ ರಿಷಿಕೇಶ್ ಬಸ್ ಸ್ಟಾಪು. ಇಲ್ಲಿಂದ ನಾವು ಯಮುನೋತ್ರಿ ಹೋಗಬೇಕು. ಮಧ್ಯರಾತ್ರಿ 2 ಗಂಟೆಗೆ ಬಂದಿದ್ದು ನಾವು. ಯಮುನೋತ್ರಿ ಹೋಗೋದಕ್ಕೆ ಡೈರೆಕ್ಟ್ ಬಸ್ಸು ಬೆಳಗ್ಗೆ 7 ಗಂಟೆಗಿದೆ ಅಂದರು. ಹಾಗಾಗಿ ನಾವು ಬೆಳಗ್ಗೆ 4 ಗಂಟೆಗೆ ಉತ್ತರಕಾಶಿಗೆ ಬಸ್ ಇದೆ ಅಂದರು, ಅದರಲ್ಲಿ ಹೊರಟಿದ್ದು ನಾವು. ಈ ಬಸ್ಸಲ್ಲಿ ನಾವು ದರಾಸು ಬ್ಯಾಂಡ್ ಸ್ಟಾಪ್ ಅಂತ ಬರುತ್ತೆ, ಅಲ್ಲಿ ಇಳ್ಕೋಬೇಕಾಗುತ್ತೆ. ಇಲ್ಲಿ ಇಳ್ಕೊಂಡ್ರೆ ನಮಗೆ ಯಮುನೋತ್ರಿ ಹೋಗೋದಕ್ಕೆ ಬಸ್ ಸಿಗುತ್ತೆ. ಇಲ್ಲಿಂದ ಯಮುನೋತ್ರಿ 109 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ನಾವು ಮುಂಚೆನೇ ಟಿಕೆಟ್ ತೊಗೋಬೇಕಾಗುತ್ತೆ. ಉತ್ತರಕಾಶಿಗೆ ಒಬ್ಬರಿಗೆ 350 ರೂಪಾಯಿ ಆಗುತ್ತೆ. ಟಿಕೆಟ್ ತೊಗೊಂಡಾದ್ಮೇಲೆ ನಮಗೆ ಟಿಕೆಟಲ್ಲಿ ಬಸ್ ನಂಬರ್ ಇರುತ್ತೆ ಮತ್ತು ಸೀಟ್ ನಂಬರ್ ಮೆನ್ಷನ್ ಮಾಡಿರ್ತಾರೆ, ಅಲ್ಲಿ ಹೋಗಿ ನಾವು ಕೂತ್ಕೋಬೇಕಾಗುತ್ತೆ. ಇಲ್ಲಿರುವಂಥ ಬಸ್ಗಳು ತುಂಬ ಈ ಥರ ಮಿನಿ ಬಸ್ ಥರ ಇರುತ್ತೆ, ದೊಡ್ಡ ಬಸ್ ಯಾವುದೂ ಇರೋದಿಲ್ಲ. ಯಾಕೆಂದರೆ ಘಾಟ್ ಸೆಕ್ಷನಲ್ಲಿ ಈ ಥರ ಬಸ್ಗಳನ್ನೇ ಅಲೌ ಮಾಡೋದು. ರಿಷಿಕೇಶ್ ಬಸ್ ಸ್ಟಾಪ್ ಹಿಂದ್ಗಡೆನೇ ಟಾಯ್ಲೆಟ್ ಇದೆ, ಅದನ್ನು ಬೇಕು ಅಂತ ಹೇಳಿದ್ರೆ ನಾವು ಯೂಸ್ ಮಾಡ್ಕೋಬೋದು. ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಇದು. ರಿಷಿಕೇಶಿಂದ ಬೆಳಗ್ಗೆ ನಮ್ಮ ಜರ್ನಿ ಸ್ಟಾರ್ಟ್ ಆದಮೇಲೆ ಒಂದು 2-2.5 ಗಂಟೆ ಆದಮೇಲೆ ಬೆಳಗ್ಗೆ 7-7:30 ಹಂಗೆ ಕಾಫಿ ಟೀಗೆ ಬಸ್ಸು ಸ್ಟಾಪ್ ಕೊಡ್ತಾರೆ. ಇಲ್ಲಿ ಕಾಫಿ ಟೀ ಬೇಕು ಅಂತ ಹೇಳಿದ್ರೆ ನಾವು ಕುಡಿಬೋದು. ಇದಾದಮೇಲೆ ನೆಕ್ಸ್ಟು ನಮಗೆ ಸ್ಟಾಪ್ ಕೊಡೋದು ದರಾಸು ಬ್ಯಾಂಡ್ ಹತ್ರ. ಅಲ್ಲಿ ಇಳ್ಕೊಂಡು ನಾವು ಯಮುನೋತ್ರಿಗೆ ಹೋಗಬೇಕಾಗುತ್ತೆ. ರಿಷಿಕೇಶಿಂದ ಯಮುನೋತ್ರಿ ಹೋಗೋದಕ್ಕೆ 8-9 ಗಂಟೆ ಬೇಕಾಗುತ್ತೆ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಬಸ್ಸುಗಳಲ್ಲಿ ನಾವು ಪಯಣ ಮಾಡ್ತಾ ಇರಬೇಕಾಗುತ್ತೆ. ಇಲ್ಲಿಂದ ನೋಡಿ ಸ್ಟಾರ್ಟ್ ಆಗುತ್ತೆ ನಮ್ಮ ಪಯಣ. ನಮ್ಮ ಚಾರ್ಧಾಮ್ ಯಾತ್ರೆ ಮುಗಿಯೋ ತನಕ ಬೆಟ್ಟ ಗುಡ್ಡಗಳ ನಡುವೆ ನಮ್ಮ ಪಯಣ ಸಾಗ್ತಾ ಇರುತ್ತೆ. ನೋಡಿ, ಯಮುನೋತ್ರಿ ರಸ್ತೆ ಈ ರೀತಿಯಾಗಿರುತ್ತೆ. ಎತ್ತರವಾದ ಗುಡ್ಡಗಳ ನಡುವೆ ನಮ್ಮ ಪಯಣ ಸಾಗ್ತಾ ಇರುತ್ತೆ. ನಮ್ಮ ಕರ್ನಾಟಕದಿಂದ ನಾವು ಚಾರ್ಧಾಮ್ ಯಾತ್ರೆ ಪ್ಲಾನ್ ಮಾಡಿದ್ರೆ ಜುಲೈ ಆಗಸ್ಟಲ್ಲಿ ಮಳೆಗಾಲದಲ್ಲಿ ನಾವು ಪ್ಲಾನ್ ಮಾಡ್ಕೊಳ್ಳೋದು ಬೇಡ.
ಆ ಟೈಮಲ್ಲಿ ಗುಡ್ಡ ಕುಸಿತ ಆಗೋದು ಜಾಸ್ತಿ ಇರುತ್ತೆ, ಆಗ ರಸ್ತೆ ಜಾಮ್ ಆಗೋದು ಜಾಸ್ತಿ. ಹಾಗಾಗಿ ನಾವು ಮಳೆಗಾಲ ಬಿಟ್ಟು ಬೇರೆ ಟೈಮಲ್ಲಿ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಚಾರ್ಧಾಮ್ ಯಾತ್ರೆ ವರ್ಷದಲ್ಲಿ 6 ತಿಂಗಳು ಮಾತ್ರ ಓಪನ್ ಇರುತ್ತೆ. ಏಪ್ರಿಲಲ್ಲಿ ಓಪನ್ ಆದರೆ ನವಂಬರ್ 13ಕ್ಕೆ ಕ್ಲೋಸ್ ಆಗುತ್ತೆ 2026ರಲ್ಲಿ. ಚಾರ್ಧಾಮ್ ಯಾತ್ರೆಯಲ್ಲಿ ಮೊಬೈಲ್ ನೆಟ್ವರ್ಕ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಎಲ್ಲ ಕಡೆ ನೆಟ್ವರ್ಕ್ ಸಿಗುತ್ತೆ. ಒಂದು 5% ಕೆಲವು ಕಡೆ ಮಾತ್ರ ಸಿಗೋದಿಲ್ಲ. ಜಿಯೋ ಮತ್ತು ಏರ್ಟೆಲ್ಲು ಎಲ್ಲ ಕಡೆ ಸಿಗುತ್ತೆ. ರಿಷಿಕೇಶಿಂದ ಯಮುನೋತ್ರಿ ಬರೋದಕ್ಕೆ ಸುಮಾರು 8ರಿಂದ 9 ಗಂಟೆ ಬೇಕಾಯಿತು. ಈ ಸ್ಥಳಕ್ಕೆ ಜಾನಕಿ ಚೆಟ್ಟಿ ಅಂತ ಕರೀತಾರೆ. ಇಲ್ಲಿಂದ ನಾವು 6 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡೋದ್ರೆ ಯಮುನೋತ್ರಿ ದೇವಸ್ಥಾನ ಹತ್ರ ಹೋಗ್ತೀವಿ. ನಾವು ರೂಮ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೇ ಜಾನಕಿ ಚೆಟ್ಟಿಲೇ ರೂಮ್ ಅಥವಾ ಡಾಮೆಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಸಾಕಷ್ಟು ಹೈಫೈ ಹೋಟೆಲ್ಗಳು, ನಾರ್ಮಲ್ ಹೋಟೆಲ್ಗಳು ಮತ್ತು ಡಾಮೆಟ್ರಿಗಳಿದೆ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ರೂಮ್ ಮಾಡ್ಕೋಬೇಕಾಗುತ್ತೆ. ನಾವು ರೂಮ್ ಮಾಡಿದ್ದು ಯಮುನೋತ್ರಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲೇ. ಕರ್ನಾಟಕದಿಂದ ನಾನು ಒಬ್ಬನೇ ಬಂದಿದ್ದು. ಬೆಂಗಳೂರಿಂದ ಡೆಲ್ಲಿಗೆ ಬರುವಾಗ ಪಕ್ಕದ ರಾಜ್ಯ ಆಂಧ್ರದವರು ಒಬ್ಬರು ಪರಿಚಯ ಆದರು. ಅವರು ನಾನು ಇಬ್ಬರು ಇಲ್ಲೇ ರೂಮ್ ಮಾಡೋಣ ಅಂತ ಮಾತಾಡಿಕೊಂಡು ರೂಮ್ ಬುಕ್ ಮಾಡಿದ್ವಿ. ಯಾಕಂದರೆ ಬೆಳಿಗ್ಗೆ ಬೇಗ ಟ್ರೆಕ್ಕಿಂಗ್ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಈ ರೂಮು ನಮಗೆ 1500 ರೂಪಾಯಿ ಹೇಳಿದ್ರು. ನಾವು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೋಟೆಲ್ ಅವ್ರ ಹತ್ರ ಮಾತಾಡಿಕೊಂಡು ಕಡಿಮೆ ಮಾಡ್ಕೊಂಡ್ವಿ. 1000ಕ್ಕೆ ಓಕೆ ಆಯಿತು ರೂಮು. ಸಾಯಂಕಾಲದ ನಂತರ ಇಲ್ಲಿ ಚಳಿ ಜಾಸ್ತಿ ಇರುತ್ತೆ. ಜರ್ಕಿನ್ನು, ತಲೆಗೆ ಟೋಪಿ, ಹ್ಯಾಂಡ್ ಗ್ಲೌಸು ಇದೆಲ್ಲ ಇರೋ ಥರ ನಾವು ನೋಡ್ಕೋಬೇಕಾಗತ್ತೆ. ಇನ್ನು ಇಲ್ಲಿ ಊಟದ ವಿಚಾರಕ್ಕೆ ಬಂದರೆ ಸಮೋಸ, ರೋಟಿ, ಚೋಲೆ ಭಟೋರೆ, ರಾಜ್ಮಾ ರೈಸ್ ಈ ಥರದ ಊಟದೇ ಸಿಗೋದು ಇಲ್ಲಿ. ನಮ್ಮ ಕಡೆ ಸಿಗೋ ಥರ ಇಡ್ಲಿ, ದೋಸೆ, ರೈಸ್ ಬಾತ್ ಇಲ್ಲಿ ಸಿಗೋಲ್ಲ. ನಮ್ಮ ಚಾರ್ಧಾಮ್ ಯಾತ್ರೆ ಮುಗಿಯೋ ತನಕ ಇದೇ ಥರದ ಊಟ ತಿಂಡಿ ಇಲ್ಲಿ ಸಿಗೋದು. ಜಾನಕಿ ಚೆಟ್ಟಿಯಿಂದ ಯಮುನೋತ್ರಿ 6 ಕಿಲೋಮೀಟರ್ ಆಗುತ್ತೆ. ಹೋಗಿ ಬರೋಕ್ಕೆ ಒಟ್ಟು 12 ಕಿಲೋಮೀಟರ್ ಆಗುತ್ತೆ. ಟ್ರೆಕ್ಕಿಂಗ್ ಮಾಡುವಾಗ ನಿಮಗೇನಾದರೂ ಟ್ರೆಕ್ಕಿಂಗ್ ಸ್ಟಿಕ್ ಬೇಕು ಅಂತ ಹೇಳಿದ್ರೆ ಇಲ್ಲೇ ಅಂಗಡಿಗಳಲ್ಲಿ ಸಿಗುತ್ತೆ. ಒಂದಕ್ಕೆ 50 ರೂಪಾಯಿ ಆಗುತ್ತೆ. ಬೇಕು ಅಂತ ಹೇಳಿದ್ರೆ ನೀವು ತೊಗೋಬೋದು. ನಾವು ರಾತ್ರಿ ಬೇಗ ಊಟ ಮುಗಿಸಿ ರೆಸ್ಟ್ ಮಾಡಿ ಬೆಳಗ್ಗೆ 4:30ಕ್ಕೆ ಟ್ರೆಕ್ಕಿಂಗ್ ಶುರು ಮಾಡಿದ್ದು. ಟ್ರೆಕ್ಕಿಂಗ್ ಶುರು ಮಾಡುವಾಗ ನಮ್ಮ ಲಗೇಜ್ನ ರೂಮಲ್ಲೇ ಇಟ್ಟು ಒಂದು ಜೊತೆ ಬಟ್ಟೆ ತೊಗೊಂಡ್ರೆ ಸಾಕಾಗುತ್ತೆ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡೋದಕ್ಕೆ. ಇಲ್ಲಿ ಇಷ್ಟೊಂದು ಚಳಿಲಿ ಹೆಂಗಪ್ಪ ಸ್ನಾನ ಮಾಡೋದು ಅಂತ ಯೋಚನೆ ಬೇಡ. ದೇವಸ್ಥಾನದ ಹತ್ರನೇ ಬಿಸಿ ನೀರಿನ ಕುಂಡ ಇದೆ. ಎಷ್ಟು ಬಿಸಿ ಇರುತ್ತೆ ಅಂದರೆ ನಾವೇನು ಉಗುರು ಬೆಚ್ಚಗಿನ ನೀರು ಅಂತ ನಾವೇನು ಕರಿತೀವಲ್ಲ ಅದಕ್ಕಿಂತ ಬಿಸಿ ಜಾಸ್ತಿ ಇರುತ್ತೆ. ನೋಡಿ, ಬೆಳಿಗ್ಗೆ ಅಷ್ಟೊಂದು ರಶ್ ಇರೋದಿಲ್ಲ. ಹಾಗಾಗಿ ನಾವು ಬೆಳಿಗ್ಗೆ ಬೇಗ ಬಂದರೆ ಸ್ನಾನ ಮಾಡಿ ಬೇಗ ದೇವರ ದರ್ಶನ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಲೇಟಾಗಿ ಬಂದರೆ ಸ್ನಾನಕ್ಕೂ ಕಾಯಬೇಕಾಗತ್ತೆ, ದೇವರ ದರ್ಶನಕ್ಕೂ ನಾವು ಕ್ಯೂ ಅಲ್ಲಿ ಕಾಯಬೇಕಾಗತ್ತೆ. ಈ ಸ್ನಾನದ ಕುಂಡಕ್ಕೆ ಸೂರ್ಯಕುಂಡ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೂ ಕೂಡ ಇದೇ ಥರ ಸಪ್ರೇಟ್ ಇದೆ. ಇಲ್ಲಿಂದ ಸ್ವಲ್ಪ ಕೆಳಗೆ ಇಳಿದು ಹೋದರೆ ಲೆಫ್ಟ್ ಸೈಡಲ್ಲೇ ಹೆಣ್ಮಕ್ಳಿಗೂ ಸ್ನಾನದ ಕುಂಡ ಸಪ್ರೇಟ್ ಇರುತ್ತೆ. ದೇವಸ್ಥಾನದ ಹತ್ರ ಬಂದಾಗ ನಮಗೆ ಇಲ್ಲಿ ಚೆಕಿಂಗ್ ಪಾಯಿಂಟ್ ಇರುತ್ತೆ. ನಾವೇನು ಆನ್ಲೈನಲ್ಲಿ ಚಾರ್ಧಾಮ್ ಯಾತ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ಅದೊಂದು PDF ನಮ್ಮ ವಾಟ್ಸಪ್ಪಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ಜಸ್ಟ್ ತೋರಿಸಿದ್ರೆ ಸಾಕಾಗುತ್ತೆ. ನಾವು ಅಲ್ಲಿ ಎಂಟ್ರಿ ಮಾಡ್ಕೋತಾರೆ. ದೇವಸ್ಥಾನದ ಹತ್ರ ಬಂದಾಗ ಸ್ನಾನದ ಕುಂಡಕ್ಕೆ ಯಾವ ರೀತಿ ಹೋಗೋದು ಅಂತ ಹೇಳ್ಬಿಟ್ಟು ಡೌಟ್ ಆದರೆ ಇಲ್ಲಿ ಸಂದಿಲಿ ಮೆಟ್ಲು ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಮೇಲೆ ಹೋದರೆ ಅದು ಗಂಡು ಮಕ್ಳದ್ದು ಸ್ನಾನದ ಕುಂಡ. ಇಲ್ಲಿಂದ ಮುಂದೆ ಹೋಗಿ ಮೆಟ್ಲು ಹತ್ತಿದ್ರೆ ಅದು ಹೆಣ್ಮಕ್ಳದ್ದು ಸ್ನಾನದ ಕುಂಡ. ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ, ನಾವು ಯೂಸ್ ಮಾಡ್ಕೋಬೋದು ಇದನ್ನು. ಸೂರ್ಯಕುಂಡದಲ್ಲಿ ಸ್ನಾನ ಆದ ನಂತರ ದೇವರ ದರ್ಶನಕ್ಕೆ ಹೋಗೋಣ ಬನ್ನಿ. ಹಾಗೆ ಚಿಕ್ಕದಾಗಿ ದೇವಾಲಯದ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ. ಯಮುನೋತ್ರಿಯು ಯಮುನಾದೇವಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದ್ದು ಇದು ಭಾರತದ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯಲ್ಲಿದೆ. ಹಿಂದೂ ಪುರಾಣದ ಪ್ರಕಾರ ಯಮುನೋತ್ರಿಯು ಯಮುನಾ ನದಿಯ ಮೂಲವೆಂದು ಪರಿಗಣಿಸಲ್ಪಟ್ಟಿದೆ ಮತ್ತು ಭಾರತದ ಚಾರ್ಧಾಮ್ ತೀರ್ಥಯಾತ್ರೆಯಲ್ಲಿ 4 ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ. ದಂತಕಥೆಯ ಪ್ರಕಾರ ಯಮುನೋತ್ರಿಯು ಯಮುನಾ ನದಿಯ ದಡದಲ್ಲಿ ವಾಸಿಸುತ್ತಿದ್ದ ಮತ್ತು ದೇವಿಯ ಮೇಲಿನ ಭಕ್ತಿಗೆ ಹೆಸರುವಾಸಿಯಾದ ಋಷಿ ಅಸಿತ್ ಮುನಿ ನೆಲೆಯಾಗಿತ್ತು. ಪ್ರಸ್ತುತ ದೇವಾಲಯವನ್ನು 19ನೇ ಶತಮಾನದಲ್ಲಿ ಹಿಂದೂ ರಾಜ ನರೇಂದ್ರ ಶಾ ನಿರ್ಮಿಸಿದನು. ಆದರೆ ಈ ಸ್ಥಳವನ್ನು ಪ್ರಾಚೀನ ಹಿಂದೂ ಗ್ರಂಥಗಳಲ್ಲಿಯೂ ಉಲ್ಲೇಖಿಸಲಾಗಿದೆ. ಹಿಂದೂ ಪುರಾಣಗಳಲ್ಲಿ ಯಮುನೆಯನ್ನು ಸೂರ್ಯದೇವರ ಮಗಳು ಮತ್ತು ಸಾವಿನ ದೇವರು ಯಮನ ಸಹೋದರಿ ಎಂದು ಪರಿಗಣಿಸಲಾಗುತ್ತದೆ. ಯಮುನೆಯನ್ನು ಶುದ್ಧತೆಯ ಸಂಕೇತವೆಂದು ಪೂಜಿಸಲಾಗುತ್ತದೆ ಮತ್ತು ಯಮುನಾ ನದಿಯಲ್ಲಿ ಸ್ನಾನ ಮಾಡುವವರ ಆತ್ಮಗಳನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ. ದೇವಾಲಯವು ನೈಸರ್ಗಿಕ ಬಿಸಿನೀರಿನ ಬುಗ್ಗೆಗಳಿಂದ ಆವೃತವಾಗಿದೆ ಮತ್ತು ಯಾತ್ರಿಕರು ದೇವಾಲಯಕ್ಕೆ ಭೇಟಿ ನೀಡುವ ಮೊದಲು ಈ ನೀರಿನಲ್ಲಿ ಸ್ನಾನ ಮಾಡುವುದು ವಾಡಿಕೆ. ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ನಮಗೆ ಯಮುನಾ ನದಿಯ ಉಗಮ ಸ್ಥಾನ ಕಾಣಿಸುತ್ತೆ. ಇದೇ ನೋಡಿ, ಇಲ್ಲಿ ಗಂಗಾ ಪೂಜೆ ಮಾಡುವಂಥವರು ಮಾಡ್ತಾರೆ. ಗಂಗಾ ಪೂಜೆಗೆ ಬೇಕಾಗಿರುವಂಥ ವಸ್ತುಗಳು ಅಂಗಡಿಗಳಲ್ಲಿ ಸಿಗುತ್ತೆ, ತಗೊಂಡು ಪೂಜೆ ಮಾಡಬಹುದು. ಇಲ್ಲಿಂದ ನಾವು ಗಂಗಾ ಜಲನ ಮನೆಗೆ ತರಬಹುದು. ನಾವು ಜಾನಕಿ ಚೆಟ್ಟಿಯಿಂದ 4:15ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ ಜನಗಳೇ ಇರಲಿಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣಿಸ್ತಾ ಇದ್ದರು. ನಾವು ಇಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆ ಒಳಗೆ ಸ್ನಾನ ಎಲ್ಲ ಮುಗಿಸಿ ದರ್ಶನ ಎಲ್ಲ ಮುಗಿಸ್ಬಿಟ್ವಿ.
ನಾವು ರಿಟರ್ನ್ ಹೋಗುವಾಗ 7:30-8 ಗಂಟೆ ಟೈಮಲ್ಲಿ ಯಾವ ರೀತಿ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಕುದುರೆ ಸವಾರಿ ಬಗ್ಗೆ ನೋಡೋದಾದರೆ, ನಮಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ನಡೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಮಾತ್ರ ಕುದುರೆ ಸವಾರಿ ಯೂಸ್ ಮಾಡಿ. ಆದಷ್ಟು ಕಾಲ್ನಡಿಗೆಯಲ್ಲಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಏಕೆಂದರೆ ಕುದುರೆ ಸವಾರಿ 5,000ದಿಂದ 10,000 ತನಕ ರೇಟ್ ಇದೆ. ನಮ್ಮ ದೇಹದ ತೂಕದ ಆಧಾರದ ಮೇಲೆ ರೇಟು ಇಲ್ಲಿ ಫಿಕ್ಸ್ ಮಾಡ್ತಾರೆ. ನಮ್ಮ ಹತ್ರ ಲಗೇಜ್ ಏನಾದರೂ ಎಕ್ಸ್ಟ್ರಾ ಇತ್ತು ಅಂತ ಹೇಳಿದ್ರೆ ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ತೊಗೊಳ್ತಾರೆ. ಆದಷ್ಟು ಲಗೇಜ್ ಇಲ್ದಿರೋ ಥರ ನೋಡ್ಕೋಬೇಕಾಗುತ್ತೆ ನಾವು. ಕುದುರೆ ಸವಾರಿ ಹೋಗುವಂಥವ್ರಿಗೆ ಗೌರ್ಮೆಂಟ್ ಅವ್ರದ್ದು ಪ್ರೀಪೇಯ್ಡ್ ಕೌಂಟ್ರ್ ಇದೆ. ಇಲ್ಲಿ ಹೋಗಿ ವಿಚಾರಿಸಿದ್ರೆ ಸ್ವಲ್ಪ ಅಮೌಂಟ್ ಕಮ್ಮಿ ಆಗುತ್ತೆ. ನಮ್ಮ ದೇಹದ ತೂಕಕ್ಕನುಸಾರವಾಗಿ ನಮಗೆ ಅಮೌಂಟು ಫಿಕ್ಸ್ ಮಾಡ್ತಾರೆ. 3,500ದಿಂದ 4,000 5,000 ತನಕ ಫಿಕ್ಸ್ ಇರುತ್ತೆ. ಹೋಗಿ ಬರೋದಕ್ಕೆ ಒಂದು 8,000 ಹತ್ತತ್ರ ಆಗುತ್ತೆ. ಈ ರೀತಿಯಾಗಿ ಪಾಲ್ಕಿಲಿ 4 ಜನ ಕರ್ಕೊಂಡು ಹೋಗ್ತಾರೆ ನೋಡಿ. ಇದು ಕುದುರೆ ಸವಾರಿಗಿಂತ 1,000-2,000 ಎಕ್ಸ್ಟ್ರಾ ಇರುತ್ತೆ. ಏಕೆಂದರೆ 4 ಜನ ಹೆಗಲ ಮೇಲೆ ಹೊತ್ಕೊಂಡೋಗಿ ಕರ್ಕೊಂಬರೋದು, ಅದಕ್ಕಾಗಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಇನ್ನು ಚಾರ್ಧಾಮ್ ಯಾತ್ರೆಯಲ್ಲಿ ಕ್ಯಾಶ್ ಬಗ್ಗೆ ನೋಡೋದಾದರೆ, ಆದಷ್ಟು ನಾವು ಒಂದು 80% ಕ್ಯಾಶ್ ಕ್ಯಾರಿ ಮಾಡೋದು ಒಳ್ಳೆಯದು. ಯಾಕೆಂದರೆ ಎಲ್ಲ ಕಡೆ ಫೋನ್ಪೇ ಇದೆ. ಕೆಲವು ಕಡೆ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವು ಕಡೆ ಅಕ್ಸೆಪ್ಟ್ ಮಾಡಲ್ಲ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಾರ್ಧಾಮ್ ಯಾತ್ರೆಯನ್ನು ಈ ಕ್ರಮದಲ್ಲಿ ಕೈಗೊಳ್ಳಲಾಗುತ್ತದೆ: ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್ ಮತ್ತು ಅಂತಿಮವಾಗಿ ಬದ್ರಿನಾಥ್ ಧಾಮ್. ಚಾರ್ಧಾಮ್ ಯಾತ್ರೆಯು ಯಮುನೆಯಿಂದ ಪ್ರಾರಂಭವಾಗುತ್ತದೆ ಎಂದು ನಂಬಲಾಗಿದೆ. ಇದು ಜೀವನದ ಆರಂಭ ಮತ್ತು ಶುದ್ಧತೆಯನ್ನು ಸಂಕೇತಿಸುತ್ತದೆ. ಇದರ ನಂತರ ಪಾಪಗಳನ್ನು ಶುದ್ಧೀಕರಿಸುವ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ತಾಯಿ ಗಂಗೋತ್ರಿಗೆ ಬರುತ್ತದೆ. ನಂತರ ಕೇದಾರ್ನಾಥ್ ಬರುತ್ತದೆ. ಇಲ್ಲಿ ಶಿವನನ್ನು ಪೂಜಿಸಲಾಗುತ್ತದೆ, ಮೋಕ್ಷದ ಮಾರ್ಗ ದೊರಕುತ್ತದೆ ಎಂದು ನಂಬಲಾಗಿದೆ. ಕೊನೆಯದಾಗಿ ಬದ್ರಿನಾಥ್ ಧಾಮ್. ಇಲ್ಲಿ ವಿಷ್ಣುವನ್ನು ಪೂಜಿಸಲಾಗುತ್ತದೆ, ಮೋಕ್ಷ ಮತ್ತು ಶಾಂತಿಯ ಸಂಕೇತ. ಕೊನೆಯದಾಗಿ ಬದ್ರಿನಾಥ್ ಸ್ವಾಮಿ ದರ್ಶನ ಮಾಡಿದರೆ ನಮ್ಮ ಚಾರ್ಧಾಮ್ ಯಾತ್ರೆ ಪೂರ್ಣಗೊಳ್ಳುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ನಾವು ಬೆಳಿಗ್ಗೆ 4:00ವರೆಗೆ ಟ್ರೆಕ್ಕಿಂಗ್ ಶುರು ಮಾಡಿದ್ದು. 4 ಗಂಟೆ 5 ಗಂಟೆ ಒಳಗಡೆ ನಮ್ಮದು ಟ್ರೆಕ್ಕಿಂಗ್ ಎಲ್ಲ ಮುಗಿದು ರಿಟರ್ನ್ ಬಂದಿದ್ದು ನಾವು 9:00ವರೆಗೆ ನಾವು ಜಾನಕಿ ಚೆಟ್ಟಿಗೆ ಬಂದ್ವಿ. ಇಲ್ಲಿ ರೂಮ್ ಚೆಕ್ಔಟ್ ಮಾಡಿ ಇಲ್ಲಿ ತಿಂಡಿ ತಿಂದ್ಕೊಂಡು ನಾವು ನೆಕ್ಸ್ಟು ಹೋಗಬೇಕಾಗಿರೋದು ಗಂಗೋತ್ರಿಗೆ ಹೋಗಬೇಕು ಅಂತ ಹೇಳಿದರೆ ನಾವು ಜಾನಕಿ ಚೆಟ್ಟಿಯಿಂದ ಬರ್ಕೋಟ್ ಹೋಗಬೇಕಾಗುತ್ತೆ. ಬರ್ಕೋಟ್ ಹೋಗಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಬಸ್ ಸ್ಟಾಪ್ಗೆ ಹೋದರೆ ನಮಗೆ ಇಲ್ಲಿ ಶೇರಿಂಗ್ ಜೀಪ್ಗಳೆಲ್ಲ ಸಿಗ್ತವೆ. ಅಲ್ಲಿಂದ ನಾವು ಬರ್ಕೋಟ್ ಹೋಗಬೇಕಾಗುತ್ತೆ. ಬರ್ಕೋಟಿಂದ ನಾವು ಗಂಗೋತ್ರಿ ಹೋಗಬೇಕಾಗುತ್ತೆ. ಯಮುನೋತ್ರಿ ಜಾನಕಿ ಚೆಟ್ಟಿಯಿಂದ ನಮ್ಮ ಪಯಣ ಶುರುವಾಗಿದ್ದು ಮತ್ತೆ ಬರ್ಕೋಟ್ ಕಡೆಗೆ. ಜಾನಕಿ ಚೆಟ್ಟಿಯಿಂದ ಬರ್ಕೋಟು ಒಂದು 3-3.25 ಗಂಟೆ ಜರ್ನಿ ಆಗುತ್ತೆ. ಇದೇ ನೋಡಿ ಬರ್ಕೋಟ್ ಬಸ್ ಸ್ಟಾಪು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಶೇರಿಂಗ್ ಜೀಪ್ ಸ್ಟ್ಯಾಂಡ್ ಸಿಗುತ್ತೆ. ಅಲ್ಲಿ ಹೋಗಿ ನಾವು ಶೇರಿಂಗ್ ಜೀಪಲ್ಲಿ ಹೋಗ್ಬೋದು. ಬಸ್ಸಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ತುಂಬ ರಶ್ ಇರುತ್ತೆ. ಇಲ್ಲಿ ಬಸ್ಸು ಚಿಕ್ಕ ಬಸ್ಸುಗಳು, ಸೀಟ್ ಸಿಗೋದಿಲ್ಲ. ನಾವು ಗಂಟೆಗಟ್ಟಲೆ ನಿಂತ್ಕೋಬೇಕಾಗತ್ತೆ. ಆದಷ್ಟು ನಾವು ಬಸ್ ಅವಾಯ್ಡ್ ಮಾಡಿ ಶೇರಿಂಗ್ ಜೀಪಲ್ಲಿ ಹೋಗೋದೇ ಬೆಟರು. ನಾವು ಈ ಬಸ್ ಸ್ಟಾಪಿಂದ ಸ್ವಲ್ಪ ಹಾಗೆ ಒಂದು 200 ಮೀಟ್ರ್ ದೂರದಲ್ಲಿ ನಡ್ಕೊಂಡು ಹೋದರೆ ನಮಗೆ ಟ್ಯಾಕ್ಸಿ ಸ್ಟ್ಯಾಂಡ್ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ವಿಚಾರಿಸಿದ್ರೆ ನಮಗೆ ಗಂಗೋತ್ರಿಗೆ ಹೋಗೋದಕ್ಕೆ ಶೇರಿಂಗ್ ಟ್ಯಾಕ್ಸಿ ಎಲ್ಲ ಸಿಗುತ್ತೆ. ನಾವಿದ್ದಿದ್ದು ಇಬ್ಬರು. ಅಲ್ಲಿ ಗಂಗೋತ್ರಿಗೆ ಹೋಗೋದಕ್ಕೆ ಇನ್ನೊಂದು 6 ಜನ ವೆಯ್ಟ್ ಮಾಡ್ತಾಯಿದ್ರು. ಸೊ ಎಲ್ಲರೂ ಮಾತಾಡಿಕೊಂಡು ನಾವು ಒಂದು ಟ್ಯಾಕ್ಸಿ ಬುಕ್ ಮಾಡ್ಕೊಂಡ್ವಿ. ಬರ್ಕೋಟಿಂದ ಗಂಗೋತ್ರಿಯಿಂದ ನಮಗೆ ರಿಟರ್ನು ಡ್ರಾಪ್ ಕೊಡೋದಕ್ಕೆ ಉತ್ತರ ಕಾಶಿಗೆ ಡ್ರಾಪ್ಗೆ ಒಬ್ಬರಿಗೆ 1,200 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಬರ್ಕೋಟಿಂದ ಗಂಗೋತ್ರಿಯಿಂದ ನಾವು ಉತ್ತರ ಕಾಶಿಗೆ ಮಾತಾಡಿಕೊಂಡು ಹೊರಟ್ವಿ. ಇಲ್ಲಿಂದ ಬರ್ಕೋಟಿಂದ ಗಂಗೋತ್ರಿ 180 ಕಿಲೋಮೀಟ್ರ್ ಆಗುತ್ತೆ. ಒಂದು 6 ಗಂಟೆ ಜರ್ನಿ ಆಗುತ್ತೆ. ನಾವು ಮಧ್ಯಾಹ್ನ 1 ಗಂಟೆಗೆ ಹೊರಟಿದ್ದು. ಸಾಯಂಕಾಲ 7 ಗಂಟೆಗೆ ನಾವು ಗಂಗೋತ್ರಿ ರೀಚ್ ಆದ್ವಿ. ನಾವು ಗಂಗೋತ್ರಿ ರೀಚ್ ಆಗಿದ ತಕ್ಷಣ ಇಲ್ಲಿ ಎಂಟ್ರೆನ್ಸಲ್ಲೇ ಚೆಕಿಂಗ್ ಪಾಯಿಂಟ್ ಇರುತ್ತೆ. ನಾವೇನು ಚಾರ್ಧಾಮ್ ಯಾತ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ಇಲ್ಲಿ ತೋರಿಸಿ ಸ್ಕ್ಯಾನ್ ಮಾಡಿಸ್ಕೊಂಡು ಮುಂದೆ ಹೋಗಬೇಕಾಗುತ್ತೆ. ಚಾರ್ಧಾಮ್ ಯಾತ್ರೆಗೆ ಕರ್ನಾಟಕದಿಂದ ನಾನು ಒಬ್ಬನೇ ಬಂದಿದ್ದು. ಆದರೆ ಪರಿಚಯವಾದದ್ದು ಹಲವು ರಾಜ್ಯದ ಸ್ನೇಹಿತರು: ಆಂಧ್ರ, ಗುಜರಾತ್, ರಾಜಸ್ಥಾನ್, ಉದಯ್ಪುರ್, UP, ಹರಿಯಾಣ. ಟ್ರಾವೆಲಿಂಗ್ ಅಂದರೆ ಇದೆ ಅಲ್ವಾ. ಗುರುತು ಪರಿಚಯವಿಲ್ಲದವರ ಪರಿಚಯವಾಗುತ್ತೆ. ಅವರ ಜೊತೆ ಕಳೆದಂಥ ನೆನಪುಗಳು ಮಾತ್ರ ಸದಾ ನೆನಪಿನಲ್ಲಿರುತ್ತೆ. ಈ ಚೆಕಿಂಗ್ ಪಾಯಿಂಟಿಂದ ಹಾಗೆ ಸ್ವಲ್ಪ ದೂರ ಮುಂದೆ ಹೋದರೆ ನಮಗೆ ತುಂಬ ಜನ ಹೋಟೆಲ್ ಅವರು, ಡಾಮೆಟ್ರಿ ಅವರು ತುಂಬ ಜನ ಬರ್ತಾರೆ ರೂಮ್ ಬೇಕಾ ಅಂತ ಹೇಳ್ಬಿಟ್ಟು. ನಾವು ಸ್ವಲ್ಪ ಹಾಗೆ ಮುಂದೆ ಹೋಗಿ ಒಂದು ಕಡೆ ರೂಮ್ ಚೆಕ್ ಮಾಡಿದ್ವಿ. ಈ ರೂಮ್ ಓಕೆ ಆಯಿತು ನಮಗೆ. ಟೋಟಲ್ ನಾವು 8 ಜನ ಇದ್ದಿದ್ದರಿಂದ ಈ ಥರದ್ದು ರೂಮು ನಾವು 2 ತೊಗೊಂಡ್ವಿ. ಒಂದು ರೂಮ್ಗೆ 1,200 ರೂಪಾಯಿ ಹೇಳಿದ್ರು. ಲಗೇಜ್ ಎಲ್ಲ ರೂಮಲ್ಲಿ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಹೊರಟಿದ್ದು ನಾವು ರಾತ್ರಿ ಊಟ ಮುಗಿಸಿ ಬೇಗ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ದರ್ಶನಕ್ಕೆ ಹೋಗಬೇಕಾಗುತ್ತೆ. ರೂಮಲ್ಲಿ ಫ್ರೆಶ್ ಅಪ್ ಆಗಿ ನಾವು ಊಟಕ್ಕೆ ಬಂದಿದ್ದು. ಇಲ್ಲಿನ ಊಟದ ರೇಟ್ ಬಂದುಬಿಟ್ಟು 180ರಿಂದ 200-250 ತನಕ ಇರುತ್ತೆ. ಗಂಗೋತ್ರಿ ದೇವಸ್ಥಾನದ ಹತ್ರ ಯಾವುದೇ ರೀತಿಯ ಬಿಸಿ ನೀರಿನ ಕುಂಡ ಇರೋದಿಲ್ಲ ಸ್ನಾನ ಮಾಡೋದಕ್ಕೆ. ನಾವು ಮಾಡಿರುವಂಥ ಹೋಟೆಲ್ ರೂಮಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡಿಕೊಂಡು ನಾವು ರೂಮ್ ಮಾಡಬೇಕಾಗತ್ತೆ. ಯಾಕಂದರೆ ಬೆಳಿಗ್ಗೆ ಸ್ನಾನಕ್ಕೆ ಬಿಸಿನೀರು ಬೇಕಾಗುತ್ತೆ. ತುಂಬ ಚಳಿ ಇರುತ್ತೆ, ತಣ್ಣೀರಲ್ಲಿ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ.
ನಾವು ಬೆಳಿಗ್ಗೆ ಒಂದು 5 ಗಂಟೆ ಸಮಯಕ್ಕೆ ಎದ್ದು ಬೇಗ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಒಂದು 6 ಗಂಟೆಗೆ ದೇವರ ದರ್ಶನಕ್ಕೆ ಹೋದರೆ ಈ ರೀತಿಯಾಗಿ ರೋಡೆಲ್ಲ ಖಾಲಿ ಖಾಲಿಯಾಗಿರುತ್ತೆ. ದೇವಸ್ಥಾನದಲ್ಲೂ ಕೂಡ ಅಷ್ಟು ರಶ್ ಇರೋದಿಲ್ಲ. ನಾವು ಒಂದು 6 ಗಂಟೆಗೆ ಹೋದರೆ ಮಂಗಳಾರತಿ ಸಮಯಕ್ಕೆ ಹೋದಂಗಾಗುತ್ತೆ. ಬೆಳಗ್ಗೆ ಹೊತ್ತು ಮಂಗಳಾರತಿ ನಡೀತಾ ಇರುತ್ತೆ. ನಾವೇನಾದರೂ ಲೇಟಾಗಿ ಹೋದರೆ ತುಂಬ ಜನ ಇರ್ತಾರೆ, ದೇವರ ದರ್ಶನಕ್ಕೂ ಲೇಟ್ ಆಗುತ್ತೆ. ಯಾರೆಲ್ಲ ಚಾರ್ಧಾಮ್ ಯಾತ್ರೆಗೆ ಬರ್ತೀರಾ ನಮ್ಮ ಕರ್ನಾಟಕದಿಂದ, ಆದಷ್ಟು ಬೆಳಿಗ್ಗೆ ಟೈಮು ದರ್ಶನ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಬೆಳಿಗ್ಗೆ ಟೈಮು ಅಷ್ಟೊಂದು ರಶ್ ಇರೋದಿಲ್ಲ, ಬೇಗ ದರ್ಶನ ಕೂಡ ಆಗುತ್ತೆ. ನಾವು ಮಧ್ಯಾಹ್ನ ಅಥವಾ ಸಾಯಂಕಾಲ ಹೋದರೆ ಫುಲ್ ರಶ್ ಇರುತ್ತೆ. ಆವಾಗ ಗಂಟೆಗಟ್ಟಲೆ ನಾವು ಕ್ಯೂ ಅಲ್ಲಿ ಕಾಯಬೇಕಾಗತ್ತೆ. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋಗಿ ಒಂದು 2-3 ಸ್ಟೆಪ್ ಇಳಿದ್ರೆ ನಮಗೆ ಗಂಗಾ ನದಿ ಇರುವಂಥ ಸ್ಥಳ ಬರುತ್ತೆ. ಇಲ್ಲಿ ಗಂಗಾ ಪೂಜೆ ಮಾಡೋವಂಥವ್ರು ಮಾಡ್ತಾರೆ, ಮತ್ತು ಇಲ್ಲಿಂದನೇ ನಾವು ಗಂಗಾ ಜಲನ ಮನೆಗೆ ತರಬೇಕಾಗುತ್ತೆ. ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯಲ್ಲಿ ನೆಲೆಸಿರುವ ಗಂಗೋತ್ರಿ ಕ್ಷೇತ್ರವು ಹಿಂದೂ ಧರ್ಮದವರ ಪಾಲಿಗೆ ಅತಿ ಮಹತ್ವ ಪಡೆದಿರುವ ಸ್ಥಳವಾಗಿದೆ. ಗಂಗಾ ಸ್ನಾನಂ ತುಂಗಾಪಾನಂ ಎಂದು ಹೇಳುವಂತೆ ಮಿಂದಾಗ ಸರ್ವ ಪಾಪಗಳನ್ನು ನಾಶ ಮಾಡುವ ಗಂಗಾ ಮಹಾನದಿಯ ಉಗಮ ಸ್ಥಳ ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದೆ ಗಂಗೋತ್ರಿ. ಗಂಗಾದೇವಿಗೆ ಮುಡಿಪಾದ ಅತಿ ಪ್ರಸಿದ್ಧ ದೇವಾಲಯವಿರುವ ಗಂಗೋತ್ರಿ ಹಿಂದೂಗಳ ಪಾಲಿಗೆ ಪವಿತ್ರವಾಗಿರುವ ಚಿಕ್ಕ 4 ಯಾತ್ರಾಧಾಮಗಳ ಪೈಕಿ ಒಂದಾಗಿದೆ. ಸಮುದ್ರ ಮಟ್ಟದಿಂದ 3048 ಮೀಟರ್ಗಳಷ್ಟು ಎತ್ತರದಲ್ಲಿರುವ ಈ ಕ್ಷೇತ್ರವು ಭಾಗೀರಥಿ ನದಿಯ ದಂಡೆಯ ಮೇಲೆ ನೆಲೆಸಿದ್ದು ಗಂಗೆಯ ಉಗಮ ಸ್ಥಾನವಾಗಿದೆ. ನೋಡಿ, ಬೆಳಿಗ್ಗೆ ನಾವು 6 ಗಂಟೆ ಟೈಮಲ್ಲಿ ದರ್ಶನಕ್ಕೆ ಹೋಗುವಾಗ ಅಷ್ಟೊಂದು ಜನ ಯಾರೂ ಇರಲಿಲ್ಲ. ಇವಾಗ 7:30-8 ಗಂಟೆ ಟೈಮ್ ಆಗಿದೆ. ಇವಾಗ ಜನ ಬರ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ. ನಾವಿಲ್ಲಿ ಇರುವಂಥ ಸ್ಥಳಗಳನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ಉತ್ತರಕಾಶಿ ಕಡೆಗೆ. ಗಂಗೋತ್ರಿಲಿ ಬೆಳಗ್ಗೆ ತಿಂಡಿ ತಿನ್ಬೇಕಂತ ಹೇಳ್ಬಿಟ್ಟು ನೋಡಿದ್ವಿ. ಎಲ್ಲೂ ತಿಂಡಿ ಇನ್ನೂ ರೆಡಿ ಆಗಿರಲಿಲ್ಲ. ನಮಗೆ ಸಿಕ್ಕಿದ್ದು ಸಮೋಸ ಮತ್ತು ಟೀ. ಗಂಗೋತ್ರಿಲಿ ದೇವರ ದರ್ಶನ ಮುಗಿಸ್ಕೊಂಡು ಇಲ್ಲಿರುವಂಥ ಸ್ಥಳಗಳನ್ನೆಲ್ಲ ನೋಡಿಕೊಂಡು ಹೋಟೆಲ್ ರೂಮ್ ಚೆಕ್ಔಟ್ ಮಾಡಿ ನೆಕ್ಸ್ಟು ನಾವು ಹೊರಟಿದ್ದು ಉತ್ತರಕಾಶಿಗೆ. ಗಂಗೋತ್ರಿಯಿಂದ ಉತ್ತರಕಾಶಿ 97 ಕಿಲೋಮೀಟ್ರ್ ಇದೆ. ಇಲ್ಲಿಂದ 3 ಗಂಟೆ ಜರ್ನಿ ಆಗುತ್ತೆ. ಗಂಗೋತ್ರಿಯಿಂದ 3-3.5 ಗಂಟೆ ಜರ್ನಿ ಆದಮೇಲೆ ನಾವು ಉತ್ತರಕಾಶಿಗೆ ಬಂದ್ವಿ. ಇದೇ ನೋಡಿ ಉತ್ತರಕಾಶಿಯ ಪ್ರೈವೇಟ್ ಟ್ಯಾಕ್ಸಿ ಸ್ಟ್ಯಾಂಡ್ ಇದು. ಇಲ್ಲಿಂದನೇ ನಮಗೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗೋದಕ್ಕೆ ಟ್ಯಾಕ್ಸಿಗಳು ಸಿಗೋದು. ಚಾರ್ಧಾಮ್ ಯಾತ್ರೆಯಲ್ಲಿ 2 ಧಾಮಗಳ ದರ್ಶನ ಆಯಿತು, ಯಮುನೋತ್ರಿ ಮತ್ತು ಗಂಗೋತ್ರಿ. ಗಂಗೋತ್ರಿಯಿಂದ ನಾವು ಉತ್ತರಕಾಶಿಗೆ ಬಂದ್ವಿ. ಉತ್ತರಕಾಶಿಯಿಂದ ನಾವು ಸೋನ್ಪ್ರಯಾಗ್ ಹೋಗಿ ಕೇದಾರ್ನಾಥ್ ಹೋಗಬೇಕಾಗುತ್ತೆ. ಮಧ್ಯಾಹ್ನ 12 ಗಂಟೆ ಮೇಲೆ ನಮಗೆ ಸೋನ್ಪ್ರಯಾಗ್ ಹೋಗೋದಕ್ಕೆ ಬಸ್ಸಾಗಲಿ ಟ್ಯಾಕ್ಸಿಗಳಾಗಲಿ ಸಿಗಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ಇಲ್ಲೇ ಸ್ಟೇ ಆಗೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ ಉತ್ತರಕಾಶಿಲಿ. ಉತ್ತರಕಾಶಿಯಿಂದ ನಾವು ಡೈರೆಕ್ಟ್ ಸೋನ್ಪ್ರಯಾಗ್ ಹೋಗೋಣ ಅಂತ ಹೇಳ್ಬಿಟ್ಟು ಕ್ಯಾಬು ರೇಟ್ ಮಾತಾಡಿದ್ವಿ. ತುಂಬ ರೇಟ್ ಜಾಸ್ತಿ ಹೇಳಿದರು. ಸೊ ಹಾಗಾಗಿ ಕ್ಯಾನ್ಸಲ್ ಮಾಡಿಕೊಂಡು ನಾವು ಇಲ್ಲೇ ಇದ್ಬಿಟ್ಟು ಬೆಳಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬಸ್ ಸ್ಟಾಪ್ ಹತ್ರ ಹೋಗೋಕ್ಕೆ ಹೊರಟ್ವಿ. ಬಸ್ ಸ್ಟಾಪು ಟ್ಯಾಕ್ಸಿ ಸ್ಟ್ಯಾಂಡಿಂದ ಒಂದು 150 ಮೀಟ್ರ್ ದೂರದಲ್ಲೇ ಇದೆ. ಇಲ್ಲಿಂದ ನಾವು ಬಸ್ ಸ್ಟಾಪ್ ಹತ್ರ ಹೋಗಿ ರೂಮ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇಲ್ಲಿ ಬಸ್ ಸ್ಟಾಪ್ ಎದುರುಗಡೆನೇ ನಮಗೆ ಒಂದು ಧರ್ಮಶಾಲ ಸಿಕ್ತು, ಬಿರ್ಲಾ ಧರ್ಮಶಾಲಾ ಅಂತ ಹೇಳ್ಬಿಟ್ಟು. ಇಲ್ಲಿ ಹೋಗಿ ರೂಮ್ ಎಲ್ಲ ಚೆಕ್ ಮಾಡಿದ್ವಿ, ಚೆನ್ನಾಗಿತ್ತು. ಡಾಮೆಟ್ರಿ ಒಬ್ಬರಿಗೆ 250 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಇಲ್ಲೇ ಬುಕ್ ಮಾಡಿಕೊಂಡು ಇಲ್ಲೇ ಸ್ಟೇ ಆದ್ವಿ. ನಮ್ಮ ಕರ್ನಾಟಕದಿಂದ ಚಾರ್ಧಾಮ್ ಯಾತ್ರೆ ಬಂದಿರುವಂಥವ್ರು ಉತ್ತರಕಾಶಿಲಿ ಸ್ಟೇ ಆಗೋದಕ್ಕೆ ರೂಮ್ ಹುಡುಕ್ತಾ ಇದ್ದರೆ ಇಲ್ಲಿಗೆ ಬಂದು ಸ್ಟೇ ಆಗ್ಬೋದು. ಬಸ್ ಸ್ಟಾಪ್ ಎದುರುಗಡೆನೇ ಇದೆ ಧರ್ಮಶಾಲಾ. ಇಲ್ಲಿ ಫ್ಯಾಮಿಲಿಗೂ ರೂಮ್ ಸಪ್ರೇಟ್ ಇರುತ್ತೆ. ಈ ಥರ ನಮಗೆ ಡಾಮಿಟ್ರಿ ಬೇಕು ಅಂತ ಹೇಳಿದ್ರು ಫ್ಯಾಮಿಲಿಗೆ ಸಿಗುತ್ತೆ. ಒಂದು 8-10 ಜನ ಇದ್ದರೆ ಒಂದು ರೂಮಲ್ಲಿ ಒಂದು 10 ಜನ ಇರೋ ಥರ ವ್ಯವಸ್ಥೆ ಇರುತ್ತೆ. ಕ್ಲೀನ್ ಆ್ಯಂಡ್ ನೀಟಾಗಿದೆ, ರೇಟು ಕೂಡ ಕಮ್ಮಿ ಆಗಿದೆ.
ಲಗೇಜ್ ಎಲ್ಲ ರೂಮಲ್ಲಿ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ನಾವು ಇಲ್ಲೇ ಧರ್ಮಶಾಲಾ ಪಕ್ಕದಲ್ಲೇ ಹೋಟೆಲ್ ಇತ್ತು. ಹಾಗಾಗಿ ನಾವು ಮಧ್ಯಾಹ್ನ ಊಟದ ಇಲ್ಲೇ ಮುಗಿಸಿದ್ವಿ. ಊಟ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಧರ್ಮಶಾಲಾ ಪಕ್ಕದಲ್ಲೇ ಸಾಕಷ್ಟು ಹೋಟೆಲ್ಗಳಿವೆ. ಉತ್ತರ ಕಾಶಿಲಿ ನೋಡೋದಕ್ಕೆ ಯಾವೆಲ್ಲ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದರೆ, ಇಲ್ಲಿ ನೋಡೋದಕ್ಕೆ ಸಾಕಷ್ಟು ಪ್ಲೇಸ್ ಇದೆ. ಅದರಲ್ಲಿ ಮೈನ್ ಮುಖ್ಯವಾಗಿ ನಾವು ಕಾಶಿ ವಿಶ್ವನಾಥ ಟೆಂಪಲ್ಲು ಮತ್ತು ಭಾಗೀರಥಿ ನದಿ, ಸಾಯಂಕಾಲ ಗಂಗಾ ಆರತಿ, ಇದನ್ನು ನಾವು ಮೈನು ನೋಡಬೇಕಾಗುತ್ತೆ. ಚಾರ್ಧಾಮ್ ಯಾತ್ರೆಗೆ ಬಂದಿರೋ ಅಂಥವರು ಇದನ್ನು ಒಂದು ಭಾಗವಾಗಿ ಇಲ್ಲಿ ಬಂದು ದೇವರ ದರ್ಶನ ಮಾಡಿಕೊಂಡು ಗಂಗಾ ಆರತಿ ನೋಡಿಕೊಂಡು ನೆಕ್ಸ್ಟು ಕೇದಾರ್ನಾಥ್ ಹೋಗ್ತಾರೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ರೂಮಿಗೆ ಬಂದು ಒಂದು 2-3 ಗಂಟೆ ರೆಸ್ಟ್ ಮಾಡಿ ಸಾಯಂಕಾಲ ಹೊರಟಿದ್ದು ನಾವು ಕಾಶಿ ವಿಶ್ವನಾಥ ದೇವರ ದರ್ಶನಕ್ಕೆ ಮತ್ತು ಗಂಗಾ ಆರತಿ ನೋಡೋದಕ್ಕೆ. ಇಲ್ಲಿಂದ ತುಂಬ ಹತ್ತಿರ ಇದೆ, 1 ಕಿಲೋಮೀಟ್ರ್ ಒಳಗಡೆನೇ ಇದೆ ದೇವಸ್ಥಾನ ಮತ್ತು ಗಂಗಾ ಆರತಿ ನಡೆಯುವಂಥ ಸ್ಥಳ ಭಾಗೀರಥಿ ನದಿ. ನಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಕೇಳಿದ್ರು ಹೇಳ್ತಾರೆ. ನಾವು ಸ್ಟೇ ಆಗಿರುವಂಥ ಹೋಟೆಲಿಂದ ಒಂದು 5-5:30 ಬಿಟ್ಟರೆ ಸಾಕಾಗುತ್ತೆ. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡೋಷ್ಟರಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆ ಆಗುತ್ತೆ. ನಂತರ ಅಲ್ಲಿಂದ ನಾವು ಗಂಗಾ ಆರತಿ ನಡೆಯುವಂಥ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಅಲ್ಲಿಂದ ತುಂಬ ಹತ್ತಿರ ಇದೆ. ಇಲ್ಲಿ ಗಂಗಾ ಆರತಿ ಎಲ್ಲ ನೋಡಿಕೊಂಡು ನಾವು ರಿಟರ್ನು ರೂಮಿಗೆ ಬಂದು ಊಟ ಮಾಡಿಕೊಂಡು ರೆಸ್ಟ್ ಮಾಡಿ ನಾವು ಬೆಳಗ್ಗೆದು ಪ್ಲ್ಯಾನ್ ಮಾಡ್ಕೋಬೋದು. ಕಾಶಿ ವಿಶ್ವನಾಥನ ದೇವರ ದರ್ಶನ ಆದಮೇಲೆ ನಾವು ಹೊರಗಡೆ ಬಂದರೆ ಈ ರೀತಿಯಾಗಿ ಆ್ಯರೋ ಮಾರ್ಕ್ ಇರುವಂಥ ಬೋರ್ಡ್ ಇರುತ್ತೆ, ಗಂಗಾ ಆರತಿಗೆ ಯಾವ ಕಡೆ ಹೋಗೋದು ಅಂತ ಹೇಳಿಬಿಟ್ಟು. ನಾವು ಹೊರಗಡೆ ದೇವಸ್ಥಾನದಿಂದ ಹೊರಗಡೆ ಬಂದರೆ ಈ ರೀತಿಯಾಗಿ ಒಂದು ರೋಡ್ ಬರುತ್ತೆ. ಸ್ವಲ್ಪ ಹಾಗೆ ಮುಂದೆ ಹೋದರೆ ನಮಗೆ ಒಂದು ಕಾರ್ ಪಾರ್ಕಿಂಗ್ ಗ್ರೌಂಡ್ ಥರ ಬರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ದೊಡ್ಡ ಗೇಟ್ ಕಾಣುತ್ತೆ, ಅಲ್ಲಿಂದ ಒಳಗೆ ಹೋಗಬೇಕು ನಾವು. ಅಲ್ಲಿ ಮುಂದೆ ಹೋಗಿ ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಕೇಳಿದ್ರು ಹೇಳ್ತಾರೆ ಗಂಗಾ ಆರತಿ ಯಾವ ಕಡೆ ಅಂತ ಹೇಳ್ಬಿಟ್ಟು. ಇಲ್ಲಿ ಗಂಗಾ ಆರತಿ 6:30 ಮೇಲೆ ಸ್ಟಾರ್ಟ್ ಆಗೋದು. ನಾವೇನಾದರೂ ಬೇಗ ಬಂದಿದ್ದರೆ ಇಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಗಂಗಾ ಆರತಿ ನೋಡಿಕೊಂಡು ರಿಟರ್ನ್ ರೂಮ್ಗೆ ಹೋಗ್ಬೋದು. ನಾವೇನಾದರೂ ಗಂಗಾ ಆರತಿಗೆ ಹಣ ಸಹಾಯ ಏನಾದರೂ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಕೌಂಟ್ರ್ ಇದೆ. ಆ ಕೌಂಟ್ರಲ್ಲಿ ಹೋಗ್ಬಿಟ್ಟು 500 ರೂಪಾಯಿಂದ 1000 ರೂಪಾಯಿವರೆಗೂ ನಾವು ಹಣ ಸಹಾಯ ಮಾಡ್ಬೋದು. ನಾವು ಕೊಟ್ಟಿರೋಂಥ ಹಣಕ್ಕೆ ಊರ ಹೆಸರು ಮತ್ತು ನಮ್ಮ ಹೆಸರು ಬರ್ಕೊಂಡು ಗಂಗಾ ಆರತಿಗಿಂತ ಮುಂಚೆ ಅನೌನ್ಸ್ ಮಾಡ್ತಾರೆ ಯಾರ್ಯಾರು ಎಷ್ಟು ಕೊಟ್ಟರು ಅಂತ ಹೇಳ್ಬಿಟ್ಟು. हमारा सहयोग हमें बल प्रदान करता, शक्ति प्रदान करता। इसी क्रम में आदरणीय श्री प्रभाकर जी बेंगलोर से आपके द्वारा 501 रुपए की धनराशि, आदरणीय श्री वेंकटेश जी 500 रुपए, सत्यप्रकाश हैदराबाद से 500 रुपए। ಈ ವಿಡಿಯೋದಲ್ಲಿ ಯಮುನೋತ್ರಿ, ಗಂಗೋತ್ರಿ, ಉತ್ತರ ಕಾಶಿ ಈ 3 ಸ್ಥಳಗಳ ಮಾಹಿತಿ ಆಗಿರುತ್ತೆ. ಇನ್ನು ಕೇದಾರ್ನಾಥ್, ಬದ್ರಿನಾಥ್ ಮಾಹಿತಿ ಪಾರ್ಟ್ 2 ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ, ತಪ್ಪದೆ ನೋಡಿ. ಈ ಎಲ್ಲ ಮಾಹಿತಿಗಳು ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಚಾರ್ಧಾಮ್ ಯಾತ್ರೆಗೆ ಹೋಗುವವರಿಗೆ ಉಪಯೋಗವಾಗುತ್ತದೆ.